ನಾಳೆಯಿಂದ ನಿಮ್ಮ ಬಾಸು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೆಲಸ ಮಾಡಬೇಕು, ವಾರ ಪೂರ್ತಿ ಕೆಲಸ ಮಾಡಬೇಕು ಅಂದರೆ ಹೆಂಗಿರುತ್ತೆ? ಕೇಳಕ್ಕೇನೆ ತಲೆನೋವು ಬರುತ್ತೆ, ಬಾಸ್ ಮೇಲೆ ಸಿಟ್ಟು ಬರುತ್ತೆ. ಆದರೆ ಇದೇ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಚೈನಾ ಕಳೆದ 20 ವರ್ಷದಿಂದ ಗ್ರೋ ಆಗ್ತಾ ಇದ್ದಾನೆ. ಚೈನಾ ಇವತ್ತು ಜಗತ್ತಿನ 2ನೇ ಅತಿ ದೊಡ್ಡ ಎಕನಾಮಿ ಆಗೋಕ್ಕೆ ಈ ಸಿಸ್ಟಮ್ಮೇ ಕಾರಣ. ಇದನ್ನೇ ನಾವು 996 ಅಂತ ಕರಿತೀವಿ. ಅಂದರೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ ಕೆಲಸ ಮಾಡಬೇಕು, ವಾರದಲ್ಲಿ 6 ದಿವಸ ಕೆಲಸ ಮಾಡಬೇಕು. ಇದನ್ನೇ ಇನ್ಫೋಸಿಸ್ ನಾರಾಯಣ ಮೂರ್ತಿ ಹೇಳ್ತಿದ್ರು 72 ಅವರ್ಸ್ ಇನ್ ಎ ಡೇ ಅಂತ. 72 ಅವರ್ಸ್ ಇನ್ ಎ ಡೇ ಅಂದರೆ ಇದೇ ಆಗುತ್ತೆ. ಅವ್ರು ಹೇಳೋ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ವಾರಕ್ಕೆ 100 ಗಂಟೆ ಕೆಲಸ ಮಾಡ್ತಾರೆ. ನಮ್ಮ ಯುವ ಜನತೆ ಅಟ್ಲೀಸ್ಟ್ 72 ಗಂಟೆ ಕೆಲಸ ಮಾಡಬೇಕು, ಅವಾಗಲೇ ನಮ್ಮ ದೇಶ ಉದ್ಧಾರ ಆಗೋದು ಅಂತ. ಬಟ್ ಈ ಥಿಯರಿ ಚೈನಾಗೆ ಅವಾಗ ವರ್ಕ್ ಆಗ್ತಾ ಇತ್ತು. ಬಟ್ ಇವಾಗ ಚೈನಾದಲ್ಲಿ ಇದನ್ನ ಯಾರನ್ನ ಫಾಲೋ ಮಾಡಿದ್ರೆ ಅದನ್ನ ಇಲ್ಲಿಗಲ್ ಅಂತ ಕನ್ಸಿಡರ್ ಮಾಡ್ತಾರೆ. ನಾರಾಯಣ ಮೂರ್ತಿ ಹೇಳ್ತಿರೋದು ಕರೆಕ್ಟೇ, ಆದರೆ ಕೆಲಸ ಮಾಡೋ ತಕ್ಕಂಗೆ ಸಂಬಳನೂ ಕೊಡಬೇಕಲ್ಲ. ಸಂಬಳ ಕೊಡೋದು ಇಷ್ಟು, ಕೆಲಸ ಮಾಡಿಸ್ಕೊಳ್ಳೋದು ಇಷ್ಟ ಆಗುತ್ತೆ. ಇದೇ ರೀಸನ್ ಇಂದಾನೆ ಎಷ್ಟೋ ಜನ ಟ್ವಿಟ್ಟರಲ್ಲಿ, ನ್ಯೂಸ್ ಚಾನಲ್ಗಳಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನಾರಾಯಣ ಮೂರ್ತಿ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ರು. ಯಾಕಂದರೆ ಇನ್ಫೋಸಿಸಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ 15,000 ರಿಂದ 20,000 ಸ್ಯಾಲ್ರಿ ತಗೊಂಡು ವಾರದಲ್ಲಿ 72 ಗಂಟೆ ಕೆಲಸ ಮಾಡಿದ್ರೆ ಉದ್ಧಾರ ಆಗೋದು ಇನ್ಫೋಸಿಸು, ನಾವಲ್ಲ ಅಂತ ತುಂಬ ಜನ ನಾರಾಯಣ ಮೂರ್ತಿ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು. ಈ ನಾರಾಯಣ ಮೂರ್ತಿ ಈ ಸ್ಟ್ರಾಟಜಿನ ಎಲ್ಲಿ ಕದ್ದಿರೋದಂದ್ರೆ ಚೈನಾಯಿಂದ. ಇವಾಗ ಚೈನಾನೇ ಅದನ್ನ ಫಾಲೋ ಮಾಡ್ತಿಲ್ಲ, ನಾವು ಫಾಲೋ ಮಾಡಬೇಕು ಅಂತ ನಾರಾಯಣ ಮೂರ್ತಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕೆಳಗಡೆ ಕಾಮೆಂಟ್ ಮಾಡಿ.